ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಅಲ್ಲ ನಿಮ್ಗೆ ವಾಕ್ಯ ಅಂದರೆ ಓಕೆ ಅಂದರೆ ನಾನು ಸರಿ ಮಾಡಲಾ? ನೀವಾ? ನಿಮಗೆ ಸರಿ ಮಾಡಕ್ ಬರುತ್ತಾ? ಏನು ಹಿಂಗಂದ್ಬಿಟ್ರಿ? ಪೈಲ್ವಾನ್ ಅಂದ್ಮ್ಯಾಕೆ ವೈದ್ಯನ ಕ್ಯಾಮೇನೂ ಗೊತ್ತಿರಬೇಕು. ಕೈ ಬಿಡಿ ಕೈ ಬಿಡಿ. ಅಮ್ಮ ಅಮ್ಮ ಅಲ್ಲ ನೀವು ಕತ್ನ ಒಸಿ ಸಡ್ಲ ಬಿಡಿ ಸಡ್ಲ ಬಿಡಿ. ಹಂಗೆ ಹಾಂ. ಅಬ್ಬಾ ಒಂದು 2 ನಿಮಿಷ ನಿಮಿಷ ಕೊಡಿ, ಎಲ್ಲ ಸರಿ ಹೋಯ್ತದೆ. ಅಬ್ಬಾ 2 ನಿಮಿಷ ಸರಿ ಹೋಯ್ತದೆ. ಒಂದು ನಿಮಿಷ ಕತ್ತ ಸಡ್ಲ ಬಿಡಿ ಸಡ್ಲ ಬಿಡಿ, ಇನ್ನೂ ಸಡ್ಲ ಬಿಡಿ ಬಿಡಿ ಬಿಡಿ. ಹಂಗೆ 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 ಬಿಡಿ ಬಿಡಿ ಬಿಡಿ. ಹಂಗೆ ರೀ, ಮೆತ್ತಿಗೆ ಮೆತ್ತಿಗೆ ಮೆತ್ತಿಗೆ. ಹಂಗೆ ರೀ ಹಂಗೆ ರೀ. ಸರಿ ಹೋದ್ರೆ ಹೇಳಿ, ಇಲ್ಲಾಂದ್ರೆ ಇನ್ನ ಸ್ಯಾನೆ ಹಿಡ್ಕೊಬಿಡ್ತದೆ. ಅಯ್ಯೋ ಹಾಗೇನೆ ಸರಿ ಹೋಯ್ತು. ಸರಿ ಹೋದ್ಬೇಕು ಹಿಂಗೆ ಕೂತಿದ್ರಾ? ಒಂಥರ ಚೆನ್ನಾಗಿತ್ತು. ಬಿಡ್ತು ಅನ್ನಿ, ಇಲ್ಲಾಂದ್ರೆ ಇನ್ನ ಸ್ಯಾನೆ ಹಿಡ್ಕೊತದೆ. ಪರವಾಗಿಲ್ಲ, ಉಳುಕಿ ಹಿಡ್ಕೊಂಡ್ರೆ ತೆಗಿಯಕ್ಕೆ ನೀವಿದ್ದೀರಲ್ಲ. ಹಾಂ ಅಮ್ಮ ಅಯ್ಯೋ ಏನಾಯ್ತು? ಅಯ್ಯಯ್ಯೋ ಈ ಕಡೆಯಿಂದ ಮತ್ತೆ ಈ ಕಡೆಗೆ ಬಂದ್ಬಿಡ್ತಾ? ಅಯ್ಯೋ ಇಲ್ಲ, ಸುಮ್ಮನೆ ಹೇಳಿದೆ. ಚೆನ್ನಾಗಿದ್ರ ನೀವು? ಸುಮ್ಕೆ ನಾನು ಆಟ ಆಡಿಸ್ತೀರಾ? ಹುಷಾರು, ಎಣ್ಣೆ ಬಟ್ಲು ಚಲ್ಬಿಟ್ಟಿರ. ಇಲ್ಲ ಚೆಲ್ಲಕ್ಕಿಲ್ಲ, ನಂಗೆಲ್ಲ ಗೊತ್ತೈತೆ. ಇಲ್ಲೈಕು ಸರಿ, ನೀನು ತೋಟಕ್ಕೆ ಹೋಗು. ಸಾಹೇಬ್ರ ಎಳ್ನೀರ? ಅಕ್ಕ ಬೆಳಗಿನ ಸಾನ ಕೇಳ್ತಿದ್ರು, ನಾನು ತಕೊಂಡೋಗಿ ಕೊಟ್ಟು ಬರ್ತೀನಿ. ಇದು ನಿಮ್ಮ ಅಕ್ಕಂಗೆ ಅಂತ ತಂದಿದ್ದಲ್ಲ, ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೋ ಅವರಿಗೆ ಅಂತ ತಂದಿದ್ದು. ಏನು ಕೆಲಸನೇ ಮಾಡದೆ ಎಳ್ನೀರು ಕೇಳ್ತಾರಲ್ಲ, ಇನ್ನು ನನ್ನ ಹಿರಿ ಸೊಸೆ ಅಷ್ಟೊಂದು ಕೆಲಸ ಮಾಡ್ತಾಳೆ, ಅವಳಿಗೇನು ಹೇಳಬೇಕು? ಅದಕ್ಕೆ ಅದನ್ನು ಚಂದ್ರ ಕೈಲಿ ಕೊಡಿ, ಹೊಸಿ ಕೆಲಸ ಮಾಡಲಿ.
ತಗ ಶಾರದಕ್ಕ ಜಾನಕಿ ಅಲ್ಲ ಅವಳೆ ಸಾಹೇಬ್ರೆ ರೂಮ್ನಾಗ ಅವಳೆ. ಸರಿ ಜಾನಕಿ ಅಮ್ಮ ಜಾನಕಿ. ಅಯ್ಯೋ ಅಪ್ಪಯ್ಯ ಅಪ್ಪಯ್ಯಂಗೆ ಏನಾರ ನಾನು ಇಲ್ಲಿವ್ನಿ ಅಂತ ಗೊತ್ತಾಗ್ಬಿಟ್ರೆ ಅಷ್ಟೇ, ಹೋಗಿ ಏನಂತ ಕೇಳ್ಕೊ ಬನ್ನಿ. ಸರಿ. ಬಾಮ್ಮ, ನಿನಗೋಸ್ಕರ ಎಳ್ನೀರು ತಂದಿದ್ದೀನಿ, ತಗೋ. ಅಯ್ಯೋ ಮಾವ, ಇದನ್ನೆಲ್ಲ ಯಾಕೆ ತರಕ್ ಹೋದ್ರಿ? ಇರ್ಲಿ ಬಿಡಮ್ಮ, ಮನೆ ಜನ ಕಷ್ಟಪಟ್ಟು ಕೆಲಸ ಮಾಡುವಾಗ ಅವ್ರು ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ? ಕೆಲಸ ಎಲ್ಲಿಗೆ ಬಂತು? ಇನ್ನೂ ಸುಮಾರಿದೆ ಮಾವ. ಸರಿ, ಆಗಾಗ ರೆಸ್ಟ್ ತಗೊಂಡು ಕೆಲಸ ಮಾಡು. ಸರಿ. ತಗೊಂಡೋಗಿ. ಎಳ್ನೀರು? ಅಲ್ಲ ಅಪ್ಪಯ್ಯ ಏನಂದ್ರು? ಏನು ಅನ್ಲಿಲ್ಲ. ಯಾಕೆ? ಏನೂ ಇಲ್ವಾ? ಮತ್ತು ಸುಮ್ಕೆ ಕರೆದ್ರಾ? ಎಳ್ನೀರು ಕೊಡಕ್ ಕರೆದ್ರು. ಏನು ಅಪ್ಪಯ್ಯ ನಿಮ್ಗೋಸ್ಕರ ಎಳ್ನೀರು ತಂದು ಕೊಟ್ರಾ? ಮನೇಲಿ ಜನ ಕೆಲಸ ಮಾಡ್ಬೇಕಾದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತಂದು ಎಳ್ನೀರು ಕೊಟ್ರು. ಯಾಕೆ? ಏನಾಯ್ತು? ಏನಿಲ್ಲ, ನಾನು ಆಚೆ ಹೋಗ್ಬತ್ತೀನಿ. ಸರಿ. ಅಕ್ಕ, ಇವಾಗ ಏನಾಯ್ತು ಗೊತ್ತಾ? ಈಗೇನು ಬಾಂಬ್ ಹಾಕಕ್ಕೆ ಬಂದಿದ್ಯಾ ನೀನು? ಒಂಥರ ಹಂಗೆ ಅನ್ಕೊಳ್ಳಿ. ಸಾಹೇಬ್ರು ಹೊರ್ಗಡೆ ಹೋದವರು ಸೀದಾ ಮನೆಗೆ ಬಂದ್ರಾ? ಲೇ, ಮಾವ ನೇರವಾಗಿ ಮನೆಗೆ ಬರದೆ ಇನ್ನೆಲ್ಲಿಗೆ ಹೋಗ್ತಾರೆ? ಅಕ್ಕವ್ರೆ, ಹೇಳೋದನ್ನ ಒಸಿ ಕೇಳಿಸ್ಕೊಳ್ಳಿ. ಸಾಹೇಬ್ರು ಹೊರ್ಗಡೆ ಹೋದ್ರಲ್ಲ, ಸೀದಾ ಮನೆಗೆ ವಾಪಸ್ ಬಂದ್ಬಿಟ್ರು. ಬಂದವರು ಸುಮ್ಕೆ ಬರಲಿಲ್ಲ. ಜಾನಕಿ ಮೇಡಮ್ಗೆ ಎಳ್ನೀರು ತಕ್ಕೊಂಬಂದವ್ರೆ. ನಿಮಗೂ ತಕ್ಕೊಂಬರೋಣ ಅಂತ ಅವ್ರು ತವ ಕೇಳಿದ್ರೆ ಇದು ಬರೀ ಕೆಲಸ ಮಾಡೋರಿಗೆ ಮಾತ್ರ ಅಂತ ಹೇಳ್ಬಿಟ್ರು. ಅಂದ್ರೆ ಅವ್ರ ಪ್ರಕಾರ ನೀವು ಏನು ಕೆಲಸ ಮಾಡದೆ ಸುಮ್ಕೆ ಕುಂತ್ಕೊಂಡಿದ್ದೀರಾ ಅಂತ ನಾಕವ್ರೆ? ಇನ್ಮೇಲೆ ಕಾಯ್ತಾ ಕೂರೋದು ಬೇಡ ಕಣೆ. ಮಾವ ಹೊರಗೆ ಹೋದ್ರಾ? ಹ್ಞೂ ಅಕ್ಕ. ಹಾಗಿದ್ರೆ ನಡಿ, ಈಗಲೇ ಹೋಗಿ ನಮ್ಮ ಡ್ರಾಮಾನ ಶುರು ಮಾಡೋಣ. ಫಿಕ್ಸ್ ಅಕ್ಕವ್ರೆ? ಹ್ಞೂ ಕಣೆ, ನಡಿ. ಸೂಪರ್ ಅಕ್ಕ, ನಡೀರಿ. ನನ್ನ ಕೆಲಸ ನಾನು ಶುರು ಮಾಡ್ತೀನಿ, ನಿನ್ನ ಡ್ರಾಮಾ ನೀನು ಶುರು ಮಾಡು. ಸರಿ ಅಕ್ಕ. ಕರಿಬೇಕು. ಅಮ್ಮ, ಅಯ್ಯಯ್ಯೋ, ಯಾರಿದ್ದೀರಾ? ಅಕ್ಕ ಜಾರ್ ಬಿದ್ಬಿಟ್ಟವ್ರೆ, ಯಾರಾದ್ರೂ ಬನ್ನಿ. ಅಶೋಕ್, ಎಲ್ಲಿ ಅಕ್ಕ? ಆಗ್ತಿಲ್ಲ ಕಣೆ, ಯಾರಾದ್ರೂ ಬನ್ನಿ. ಅಮ್ಮ ಜಾರ್ ಬಿದ್ದೋಗ್ಬಿಟ್ಟವ್ರೆ. ಅಯ್ಯೋ, ಎದ್ದೇಳಿ. ಬಿಡಿ, ಆಗ್ತಿಲ್ಲ ನನಗೆ ಕಾಲು. ಏನ್ ಮಾಡ್ಕೊಟ್ರಕ್ಕ ನೀವು? ಅಯ್ಯೋ, ಹೇಳಕ್ ಆಗ್ತಿಲ್ಲ ಕಣೆ, ಕಾಲು ನೋವು. ಬೇಗ ಬಾ. ಅಮ್ಮ, ಸೊಸೆಮ್ಮ, ಅಯ್ಯೋ ಏನಾಯ್ತು ಸೊಸೆಮ್ಮ? ಕಾಲ್ ಜಾರ್ ಬಿದ್ದೋದ್ರೆ ಶಾರದಕ್ಕ ತುಂಬಾ ನೋವುತ್ತಿದೆ. ಅಮ್ಮ, ಕಾಲಿಟ್ಟಿಡಕ್ ಆಗ್ತಿಲ್ಲ. ಜಾನಕಿ ಪೇಪರ್ ಕರೆಕ್ಷನ್ಗೆ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಬಂದು ದೀಪಕ್ಕೆ ಎಣ್ಣೆ ಹಾಕೊಂಡಾಗ್ತ ಬಂದ್ರೆ ಈಗ ಆಗೋಯ್ತಲ್ಲ. ದೇವ್ರೆ, ಜಾನಕಿಗೆ ಒಳ್ಳೇದಾಗ್ಲಿ ಅಂತ ಮಾಡಿದ್ರೆ ನನಗೆ ಹೀಗಾಗೋಯ್ತಲ್ಲ. ಛೇ, ಎಲ್ಲಿ ಸೊಸೆಮ್ಮ? ಪೆಟ್ಟೆ ಕಾಣಕ್ಕಿಲ್ಲ. ಅಯ್ಯೋ,
ಇದು ಮೂಗೆಟ್ ಶಾರ್ದಕ್ಕ ಕಾಣಿಸಲ್ಲ ಅಮ್ಮ. ನನ್ನಿತ ಅವ್ರೆ ಏನಾಯ್ತು? ನಿಮ್ಗೆ ಒಳ್ಳೇದಾಗ್ಲಿ ಅಂತ ಅಕ್ಕ ದೇವ್ರಿಗೆ ದೀಪ ಹಚ್ಚಕ್ಕೆ ಎಣ್ಣೆ ತಕೊಂಬರ್ತಿದ್ರು. ಕೈ ಜಾರಿ ಬಟ್ಲು ಬಿದ್ದೋಯ್ತು, ಕಾಲ್ ಜಾರಿ ಕೆಳಗ್ ಬಿದ್ದೋಗ್ಬಿಟ್ರು ಅಕ್ಕ. ಅಯ್ಯೋ ಇದನ್ನೆಲ್ಲ ಯಾಕೆ ಮಾಡಕ್ ಹೋದ್ರಿ? ಇರಿ ಡಾಕ್ಟರ್ಗೆ ಫೋನ್ ಮಾಡ್ತೀನಿ. ಜಾನಕಿ, ಡಾಕ್ಟರ್ ಎಲ್ಲ ಬೇಡ, ನಾನು ಸ್ವಲ್ಪ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಸರಿ ಹಂಗಾರೆ ನಡೀರಿ ಸೊಸೆಮ್ಮ, ನಿಮ್ಮ ಕೋಣೆಗೆ ಮಲ್ಕೊಂಡ್ರಿ. ಅಯ್ಯಯ್ಯೋ ಅಮ್ಮ, ಈಗಿನ ಪರಿಸ್ಥಿತಿಲಿ ನಾನು ಒಂದ್ ಹೆಜ್ಜೆನೂ ಇಡೋಕ್ಕಾಗಲ್ಲ. ಅಂಥದ್ರಲ್ಲಿ ಮೆಟ್ಲತ್ಕೊಂಡು ನನ್ನ ರೂಮ್ವರೆಗೂ ಹೋಗೋದಾ? ಆಗಲ್ಲಪ್ಪ, ಆಗಲ್ಲ. ಜಾನಕಿ, ಇಫ್ ಯು ಡೋಂಟ್ ಮೈಂಡ್, ನನ್ನ ಕಾಲು ಸರಿ ಹೋಗೋವರೆಗೂ ನಿನ್ನ ರೂಮಲ್ಲೇ ರೆಸ್ಟ್ ತಗೊಳ್ಳ. ನನ್ನ ಕಾಲು ಸರಿ ಹೋಗಿದ ತಕ್ಷಣ ನನ್ನ ರೂಮಿಗೆ ಹೊಟ್ಟೋಗ್ತೀನಿ. ನನ್ನ ರೂಮಾ? ಸರಿ ಬನ್ನಿ. ಥ್ಯಾಂಕ್ ಯು. ಓಕೆ ಬನ್ನಿ. ಹೇಳಿ ಹುಷಾರು. ನಿಧಾನ. ಅಯ್ಯೋ. ಲೋ ಮಂಜಾ, ಮಂಜಾ ಎಲ್ಲಿದ್ದೀನಿ ಎಲ್ಲಿದ್ದಿಲ್ಲ? ಅಣ್ಣ ಇಲ್ಲಿ ಈ ಕಡೆ ಎಲ್ಲಿದ್ದಿಲ್ಲ? ಹಿಂಗ್ ತಿರ್ಗಣ ಈ ಕಡೆ. ಹಾ ಲೇ ಅಲ್ಲಿದೆಯಲ್ಲ ಮಂಜಾ. ಅಣ್ಣ ನೀ ಬರಕಿಲ್ಲ ಅನ್ಕೊಂಡಿದ್ದೆ. ಟೇಬಲ್ ತಗೊಂಡೋಗ್ ಕೊಟ್ಟ? ಹುಂಕಲ್ಲ, ಟೇಬಲ್ ತಕೋವಾಗಾಯ್ತು, ಉಳುಕು ತೆಗೆದಾಗೋಯ್ತು. ಓ ಸೂಪರು. ಮತ್ತೆ ಮನೆಯಾಗ ಕೆಲಸ ಮುಗೀತು ಅಂತ ಹೊಲ್ತ ಬಂದ. ನನ್ನ ಮ್ಯಾಕ್ ಏಟ್ ಕಾಳಜಿ ಅಣ್ಣ ನಿಂಗೆ. ಅದಲ್ಲ ಕಲ್ಲ, ಮತ್ತೆ ಮನೆಗೆ ಅಪ್ಪಯ್ಯ ಬಂದ್ಬಿಟ್ಟು ಮೇಡಮ್ಮು ಸ್ಯಾನೆ ಕಷ್ಟ ಬೀಳ್ತವ್ರೆ ಅಂತ ಅವ್ರಿಗೆ ಎಳ್ನೀರು ಕೊಡಿಸ್ಬಿಟ್ಟು ಹೋದ್ರಕ್ಕಲ್ಲ. ಅಷ್ಟೇ ಅಲ್ಲ, ಆ ಥರ ಸ್ಯಾನೆ ಕಷ್ಟಪಡೋರಿಗೆ ಆಗಾಗ ತಿನ್ನಕ್ಕೆ ಕುಡಿಯೋಕ್ಕೆ ಏನಾರ ಕೊಡೋದು ಮನೆಯವ್ರ ಜವಾಬ್ದಾರಿ ಅಂತನೂ ಅಂದ್ರಕ್ಕಲ್ಲ. ಸರಿಯಾಗಿ ಹೇಳೋರು ಕಣಣ್ಣ. ನೀನುವೆ ಅದಕ್ಕೆ ಏನಾರು ತಿನ್ನಕ್ಕೆ ಕೊಡಿಸಿ 4 ಮಾತು ಸಂದಾಕಾಡಿ ಅವ್ರಿಗೆ ಬೋರ್ ಆಗದೆ ಇರೋಂಗೆ ನೋಡ್ಕೋಬೇಕಪ್ಪ. ಹುಂಕಲ್ಲ, ನಾನು ಅವ್ರಿಗೆ ಏನಾರು ತಿನ್ನಕ್ಕೆ ತಕೋಗಮ್ಮ ಅಂತೀವ್ನಿ, ಆದ್ರೆ ಏನು ಅಂತ ಗೊತ್ತಾಯ್ತಲ್ಲ. ನಮ್ಮ ಹುಡುಗ್ರೆ ಅಲ್ಲ ಮಂಜ. ಹುಡುಗ್ರ ಅಣ್ಣ ಅವ್ರು ಆಗ್ಲೇ ಆಟ ಆಡಕ್ಕೆ ಹೋದ್ರಲ್ಲ, ಯಾಕೆ? ಅವಿತ್ತಿದ್ರೆ ಒಳ್ಳೊಳ್ಳೆ ಐಡಿಯಾ ಕೊಡವು. ಏ ಅವ್ರೇನು ಕೊಡೋದು ಐಡಿಯಾ? ಈ ಕಿತ್ತ ನಾನು ಕೊಡ್ತೀನಿ. ಏಯ್ ಇಷ್ಟವಲ್ಲನಾ? ಏ ಮಂಜುನ ಏನು ಅನ್ಕೋಬಿಟ್ಟೆ? ಸೂಪರ್ ಆಗಿರೋ ಐಡಿಯಾ ಒಂದೈತೆ. ಏನು ಐಡಿಯಾ ಇಲ್ಲ ಮಂಜ? ನೀನ್ ಬಾರಣ, ಅದಕ್ಕೆ ಖುಷಿ ಪಡಂಗೆ ಒಂದು ಐಟಮ್ ಐತಂತ ತಗೊಂಡೋಗುವಂತ ಬಾ. ನಡಿ ನಡಿ, ಆಯ್ತು ನಡಿ. ಅಮ್ಮ, ಇಲ್ಲ ಅಂತ ಇದೆಯಾ? ತುಂಬಾ ನೋವ್ತಿದೆ ಜಾನಕಿ. ಅಯ್ಯೋ ಮುಟ್ಬೇಡ ಜಾನಕಿ, ಪ್ರಾಣ ಹೋಗೋಷ್ಟು ನೋವ್ತಿದೆ ನಂಗೆ. ಅಮ್ಮ ಪಾಪ, ನನ್ನಿಂದಾಗಿ ನಿನ್ನ ಕೆಲಸ ಎಲ್ಲ ಹಾಳಾಗೋಗಾಯ್ತು. ಸೊಸೆಮ್ಮ, ಆಟ ನೋವು ಐತೆ ಅಂದ್ರೆ ಡಾಕ್ಟರ್ನ ಕರೆಸಿ ಸೂಜಿ ಹಾಕಿಸ್ಕೋಬೋದಲ್ಲ. ಇಂಜೆಕ್ಷನ್ ಬೇಡ ಬೇಡ, ಈ ಊರಲ್ಲಿ ಡಾಕ್ಟರ್ಸ್ ಯಾರು ಸರಿಯಾಗಿಲ್ಲ. ಅಮ್ಮ, ಅದಕ್ಕೆ ಏನಾಯ್ತದೆ? ಅಶೋಕ್, ಆಗಿರೋದೆಲ್ಲ ನನಗೆ. ನನ್ನ ಕಾಲ್ ಮುರಿದೋಗಿದೆ ಕಣ್ರಿ. ಏನು ಮುರಿದೋಗಿದ್ಯಾ? ಹೇಗೆ ನಡಿ? ನನ್ನ ಕಷ್ಟ ನೋಡಿ ನಿಮಗೆ ಚೆನ್ನಾಗಿ ನಗು ಬರ್ತಿರ್ಬೇಕಲ್ಲ. ಅದು ಹಾಗಿರ್ಲಿ ನಂದಿ. ಈಗ ನೀ ಕಾಲ್ ಮುರ್ಕೊಂಡು ಇಲ್ಲೇನು ಮಾಡ್ತಿದ್ಯಾ? ಬಾ ಹಾಸ್ಪಿಟ್ಲ್ ಹೋಗೋಣ ಬಾ. ಅಶೋಕ, ಸೊಸೆಮ್ಮಂಗೆ ಅಲ್ಲಿ ಡಾಕ್ಟರ್ಗಳು ಸರಿ ಹೋಗೋಕಿಲ್ವಂತೆ. ಸರಿ ನಂದಿ, ಸಿಟಿಗೆ ಕರ್ಕೊಂಡು ಹೋಗ್ತೀನಿ. ಬಾ ಹೋಗಿ ಸಿಟಿಗೆ ಹೋಗೋಣ ಬಾ. ಇವ್ರು ಯಾಕೆ ಇಲ್ಲಿಗೆ ಬಂದು ನನ್ನ ಪ್ಲಾನ್ ಎಲ್ಲ ಹಾಳು ಮಾಡೋಕೆ ನೋಡ್ತಿದ್ದಾರೆ? ಅಶೋಕ್, ನಿಮಗೆ ಕಾಣಿಸ್ತಿಲ್ವಾ? ನನಗೀಗ ಒಂದು ಹೆಜ್ಜೆನೂ ಎತ್ತಿಡೋದಕ್ಕಾಗಲ್ಲ. ಮನೇಲೆ ಫಸ್ಟ್ ಏಡ್ ಮಾಡಿದ್ರೆ ಸರಿ ಹೋಗುತ್ತೆ. ಅದು ಸರಿ ನಂದಿ, ಆದರೆ ಅತ್ತಿ ರೂಮಲ್ಲಿದ್ದು ಅತ್ತಿಗೆ ತೊಂದರೆ ಕೊಡ್ತಿದ್ದಿಲ್ಲ ನಂದಿ. ನಮ್ಮ ರೂಮಿಗೆ ಹೋಗೋಣ ಬಾ.
ಆಗಲ್ಲ ಕಣ್ರಿ, ನಂಗೆ ಕಾಲು ತುಂಬ ನೋವ್ತಿದೆ. ಅಶೋಕ್ ಅವರೇ, ನನಿತಾ ಅವರು ನಮ್ಮ ರೂಮಲ್ಲೇ ಇರಲಿ ಬಿಡಿ. ಒಸಿ ಚಂದನ ತೀಡಿ ಕಾಲು ಹಚ್ಚಿದ್ರೆ ನೋವೆಲ್ಲ ಕಡಿಮೆ ಆಯ್ತೈತೆ. ನಾನು ಹಚ್ಲಾ? ಲೇ, ನೀನ್ ಯಾವತ್ತಾದ್ರೂ ಒಂದು ಕೆಲಸನಾದ್ರೂ ನೆಟ್ಟಿಗೆ ಮಾಡಿದ್ಯೇನೆ? ನಾನು ಹಚ್ಚಲ ಅಂತ ಕೇಳ್ಬಿಟ್ರು. ಹೋಗ್ಲಿ, ನಾನು ಹಚ್ತೀನಿ ಕಣವ. ಶಾತಕ ನೀವಾ? ನೀವು ವಯಸ್ಸಲ್ಲಿ ತುಂಬಾ ದೊಡ್ಡವರು. ನನ್ನ ಕಾಲನ್ನ ನೀವು ಮುಟ್ಟೋದು ಅಂದ್ರೆ ಬೇಡ ಬೇಡ. ಸರಿ 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 ಶಾತಕ. ನಾವು ಹುಸಿ ಆಚೆ ಕಡೆ ಹೋಗಿ ಬರ್ತೀನಿ. ಹುಸಿ ಕೆಲಸ ಐತೆ. ಹುಷಾರು. ಬರ್ತೀನಿ ಸರ್. ನನಿತಾ ಅವರೇ, ನಾನು ಹಚ್ಲಾ? ಅಯ್ಯೋ ಜಾನಕಿ, ನಿನಗೆ ಪೇಪರ್ ಕರೆಕ್ಷನ್ಸ್ ಇದೆ ಅಲ್ವಾ? ಅದೆಲ್ಲ ಪರವಾಗಿಲ್ಲ. ರಾತ್ರಿ ಒಂದನ್ನು ಎಕ್ಸ್ಟ್ರಾ ಮಾಡಿ ವರ್ಕ್ ಮುಗಿಸ್ಬಿಡ್ತೀನಿ. ಹಾಗಿದ್ರೆ ಏನು ತೊಂದರೆ ಇಲ್ಲ ತಾನೇ? ಏನೂ ಇಲ್ಲ, ನೀವು ರೆಸ್ಟ್ ಮಾಡಿ, ನಾನು ತರ್ತೀನಿ. ನೀನು ಕೂತ್ಕೊಂಬ, ನಾ ಹೋಗಿ ತರ್ತೀನಿ. ಈಗ ನನಗೆ ಆರಾಮೇ ಕಣೆ. ನಿನ್ನ ಹತ್ರ ಇನ್ನೂ ಏನೇನೆಲ್ಲ ಸೇವೆ ಮಾಡಿಸ್ಕೋತೀನಿ ಅಂತ ನೋಡ್ತೀನಿ. ಲೋ ಮಂಜ, ನನ್ನ ಜೀವನದಾಗೆ ಆಟೊಂದು ಪೇಪರೇ ನೋಡಿಲ್ಲಕ್ಕಲ್ಲ. ಯಪ್ಪ ಯಪ್ಪ, ಅದೇಟೊಂದು ಪೇಪರು ಅಂತೀಯಾ? ಸರಿ ಕಣಣ್ಣ, ಅದೆಷ್ಟಿತ ಅಂತ ಹೇಳ್ತೀಯ? ಲೇ, ಅದು ಹಂಗಲ್ಲಕ್ಕಲ್ಲ. ಈಗ ನಮ್ದಾದ್ರೆ ಬರೀ ಮೈ ಕೈ ನೋವು ಮಾಡ್ಕೊಳ್ಳೋ ಕೆಲಸ. ಆದ್ರೆ ಅದು ಹಂಗ, ಅಯ್ಯೋ ಒಂದೊಂದು ಪೇಪರ್ ಹಿಡ್ಕೊಂಡು ತಿದ್ದಬೇಕು ಕಲ್ಲ. ಓಲೆ, ನಿನ್ನ ಜೀವನದಾಗೆ ಯಾವ ಥರ ಒಂದು ಪೇಪರ್ ತಿದ್ದಿದ್ಯಲ್ಲ ನೀನು? ವಾ, ಲೇ ಪೆದ್ದ, ತಿದ್ದದು ಅಂದರೆ ಹಿಡ್ಕೊಂಡು ಹೆಂಗೋ ಗೀಚ್ಬಿಡೋದಲ್ಲ. ಅದೆಷ್ಟು ಕಷ್ಟ ಅಂತ ಗೊತ್ತಿರಲ್ಲ ನಿಂಗೆ. ಯಪ್ಪ ದೇವರು, ಬುಡಪ್ಪ ನನ್ನ ಸಾಕು. ನಿಂಗೇನು ಇವಾಗ ಅತ್ತಿಗೆಗೆ ಏನನ್ನ ತಿನ್ನಕ್ಕೆ ತಗೊಂಡೋಗ್ಬೇಕು ಆಟೆ ತಾನೆ? ಹಾಂ, ನಾನು ಏನು ಹೇಳ್ದೆ ಮಾಡಿಕೊಡ್ತೀನಿ. ಆದರೆ ನೀನು ಮಾತ್ರ ಅವ್ರ ಕೆಲಸದ ಬಗ್ಗೆ ಮಾತ್ರ ಏನು ಹೇಳ್ಬೇಡಣ. ವಾ, ಬೊಂಬಾಟ ಐತ್ಕಲ್ಲ. ಅದಕ್ಕೆ ತಗೊಂಡೋಗಿ ಕೊಡು, ಶಾನೆ ಖುಷಿ ಆಗೋಯ್ತಾರೆ. ಹ್ಞೂ. ತಡ್ಲ ಬಂದೆ. ಹಾಕು. ಹಾಕು ಇವಾಗ.